ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಹಠ ಜಾಸ್ತಿ, ಕೋಪ ಜಾಸ್ತಿ, ನಾನು ಅನ್ನುವಂಥದ್ದು ಹೆಚ್ಚಿಗೆ ಇರುತ್ತೆ. ಯಾಕೆ ಅಂದರೆ ಅದು ಸೇನಾಧಿಪತಿ ರಾಶಿ, ಆ ರಾಶಿಯಾಧಿಪತಿ ಕುಜ ಏನು ಹೇಳ್ತಾನೆ, ವಿದ್ಯುತ್ ಕಾಂತಿ ಸಮಪ್ರಭಂ. ಈ ವಿದ್ಯುತ್ತು ಕಾಂತಿ ಹೇಗೆ ಶಕ್ತಿಯುತವಾಗಿರುತ್ತೆ, ಅದು ತಂತಿ ಮುಟ್ಟಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಶಕ್ತಿ ಇದೆ ಅಂತ, ಇಲ್ಲಾಂದರೆ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೆ ಅಗೋಚರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಅವರಲ್ಲಿ ಅಡಗಿರ್ತದೆ. ಮತ್ತು ರಾಜಕೀಯ ವರ್ಗದಲ್ಲಿ ಇರತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಈ ಒಂದು ವರ್ಷದ ಉತ್ತರಾರ್ಧ ತುಂಬ ಚೆನ್ನಾಗಿದೆ. ಮತ್ತು ಅದರ ಜೊತೆಗೆ ವೃಶ್ಚಿಕ ರಾಶಿಯವರು ಕಾಲಪುರುಷನ ರಹಸ್ಯ ಕ್ಷೇತ್ರ ಅಂತ ಕೂಡ ವೃಶ್ಚಿಕ ರಾಶಿಯವರಿಗೆ ಹೇಳ್ತಾರೆ. ಈ ಕಾಲಪುರುಷನ ರಹಸ್ಯ ಕ್ಷೇತ್ರ ವೃಶ್ಚಿಕ ರಾಶಿ ಆಗಿರೋದ್ರಿಂದ ತುಂಬ ವಿಚಾರಗಳನ್ನು ಇವರು ಮುಚ್ಚಿಡ್ತಾರೆ. ಸಮಯಕ್ಕೆ ಏನು ಬೇಕು ಅದನ್ನು ಮಾತ್ರ ಹೇಳ್ತಾರೆ. ಮತ್ತು ಯಾವ ಸಮಯದಲ್ಲಿ ಏನು ಮಾಡಿ ನಮಗೆ ಮಾಡಬೇಕು ಅನ್ನೋದು ಗೊತ್ತಿರ್ತದೆ, ಮತ್ತು ಏನು ಮಾಡಿದ್ರಿಂದ ಒಳ್ಳೆಯದಾಗ್ತದೆ ಅಂತ ಗೊತ್ತಿರ್ತದೆ. ಯಾವ ಸಮಯದಲ್ಲಿ ಕೆಲಸ ಆಗುವಂಗೆ ಮಾಡಬೇಕು, ಯಾವ ಸಮಯದಲ್ಲಿ ಯಾರಿಗೆ ಕೆಲಸ ಆಗದೇ ಇದ್ದಂಗೆ ಮಾಡಬೇಕು ಅನ್ನೋದು ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಗೊತ್ತಿರ್ತದೆ. ಮತ್ತು ಆ ರಾಶಿಗೆ ಚಂದ್ರನು ಕೂಡ ನೀಚನಾಗ್ತಾನೆ. ಚಂದ್ರನು ಮನಸ್ಸುಕಾರಕ, ಅವನು ನೀಚನಾಗ್ತಾನೆ. ಗುರು ದೃಷ್ಟಿ ಅಥವಾ ಗುರುಬಲ ಅವರಿಗೆ ಅನುಕೂಲವಾಗಿ ಮೇದಲ್ಲಿ ಬರುತ್ತೆ. ಬಂದ ನಂತರದಲ್ಲಿ ಇವರು ತುಂಬ ಚೆನ್ನಾಗಿರುತ್ತೆ. ಇವರಿಗೆ ಎಲ್ಲ ರೀತಿಯ ಆಯುಷ್ಯ, ಆರೋಗ್ಯ, ಸುಖ, ಸಮೃದ್ಧಿ, ಶಾಂತಿ, ವಸ್ತು, ವಾಹನ, ಧನ, ಕನಕ ಎಲ್ಲ ಮನುಷ್ಯನ ಜೀವನದಲ್ಲಿ ಬೇಕಲ್ವಾ. ಇದಾದ್ರು ಒಂದೆರಡು ಇಲ್ಲ ಅಂದ್ರೂ ಕಷ್ಟ ಅಲ್ವಾ. ಎಲ್ಲ ಅವರಿಗೆ ಒದಗಿ ಬರುತ್ತೆ, ಅವರ ಪ್ರಯತ್ನದಿಂದ ಒದಗಿ ಬರುತ್ತೆ, ಅವರ ಯೋಗ ಫಲದಿಂದ ಒದಗಿ ಬರುತ್ತೆ. ಗುರುವಿನ ಪೂರ್ಣ ಅನುಗ್ರಹದಿಂದ ಅವರಿಗೆ ಯಶಸ್ಸು, ಕೀರ್ತಿಯು ಕೂಡ ಅವರಿಗೆ ಸಿಗತ್ತೆ. ಅವರಿಗೆ ಸಾಮಾನ್ಯವಾಗಿ ಈ ವರ್ಷದಲ್ಲಿ ಅವರಿಗೆ ಶುಭಫಲವನ್ನೇ ನಾವು ಹೇಳಬೇಕಾಗಿದೆ. ಉತ್ತರಾರ್ಧ ತುಂಬ ಚೆನ್ನಾಗಿದೆ. ಒಂದು ವೇಳೆ ವೃಶ್ಚಿಕ ರಾಶಿಯವರು ಏನಾದರೂ ತೊಂದರೆಯಲ್ಲಿ ಇದ್ದರೆ ಅಂಥವರು ಹತ್ತಿರ ಇರತಕ್ಕಂತಹ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ 9 ಮಂಗಳವಾರ ದಿವಸ ಕ್ಷೀರಾಭಿಷೇಕ ಮಾಡೋದ್ರಿಂದ ಈ ವರ್ಷ ಪೂರ್ತಿ ಅವರು ಸುಖವನ್ನು, ಶಾಂತಿಯನ್ನು, ಯಶಸ್ಸನ್ನು ಅನುಭವಿಸ್ಬೋದು ಅಂತ ಈ ವೃಶ್ಚಿಕ ರಾಶಿಯವರಿಗೆ ಅವರಿಗೆ ಒಂದು ಮಾಹಿತಿಯನ್ನು, ಜ್ಯೋತಿಷ ಸಲಹೆಯನ್ನು ನಾವು ಕೊಡಬಹುದು.